ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧಾರವಾಡದಲ್ಲಿ ನಿನ್ನೆ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಸಿಲಿಂಡರ್ ಸ್ಫೋಟದ ಭಯಾನಕ ದೃಶ್ಯ ಸರಿಯಾಗಿದೆ. ಧಾರವಾಡದ ಜನ್ನತ್ ನಗರದಲ್ಲಿ ನಡೆದಿದ್ದಂತ ಘಟನೆ, ಆ ಘಟನೆಯ ಭಯಾನಕ ದೃಶ್ಯ ಸರಿಯಾಗಿದೆ. ಸಿಲಿಂಡರ್ ಸ್ಫೋಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸಿಲಿಂಡರ್ ಸ್ಫೋಟವಾದಾಗ ಮನೆಯಲ್ಲಿದ್ದಂತ ವ್ಯಕ್ತಿ, ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಬೆಚ್ಚಿ ಬಿದ್ದಂತ ಜನ, ಬ್ಲಾಸ್ಟ್ ಆಗಿ ರಾಜೇಶ್ ಸಾಬ್ ಹೊರಬಿದ್ದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ರಾಜೇಶ್ ಸಾಬ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆ ಬ್ಲಾಸ್ಟ್ ಆದುದರ ಬಗ್ಗೆ, ಅಲ್ಲಿನ ಆ ಕರಾಳತೆ ಅಥವಾ ಬ್ಲಾಸ್ಟ್ನ ಭಯಾನಕ ದೃಶ್ಯ ಹೆಂಗಿತ್ತು ಅನ್ನೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸದ್ಯ ರಾಜೇಶ್ ಸಾಬ್ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದಂತ ದೃಶ್ಯ. ಧಾರವಾಡದಲ್ಲಿ ಜನ್ನತ್ ನಗರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಅದರಿಂದ ಗಾಯಗೊಂಡ ರಾಜೇಶ್ ಸಾಬ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆ ಸಿಲಿಂಡರ್ ಬ್ಲಾಸ್ಟ್ ಆದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅದೇ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಧಾರವಾಡದ ಜನ್ನತ್ ನಗರದಲ್ಲಿ ಆದ ಘಟನೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಧಾರವಾಡದ ಜನ್ನತ್ ನಗರದಲ್ಲಿ ಆದಂತಹ ಸಿಲಿಂಡರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ವಿಜುವಲ್ ಸಿಕ್ಕಿದೆ, ಸಿಸಿಟಿವಿ ದೃಶ್ಯ. ಸದ್ಯಕ್ಕೆ ರಾಜೇಶ್ ಸಾಬ್ ಪರಿಸ್ಥಿತಿ ಹೇಗಿದೆ, ಏನ್ ಡೀಟೇಲ್ಸ್ ಇದೆ? ಖಂಡಿತ ಸೌಖ್ಯ. ನಿನ್ನೆ ನಡೆದಂತ ಘಟನೆ ಇದು ಇಡೀ ಧಾರವಾಡವನ್ನೇ ಬೆಚ್ಚಿ ಬೀಳಿಸಂತ ಘಟನೆ. ಯಾಕಂತಂದ್ರೆ ಆ ಸಿಸಿಟಿವಿ ವಿಜುವಲ್ ಗಮನಿಸಿದಾಗ ಒಂದ್ ರೀತಿಯಾಗಿ ಎಲ್ರು ಕೂಡ ಭಯಪಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಧಾರವಾಡದ ಜನ್ನತ್ ನಗರದಲ್ಲಿ ರಾಜೇಶ್ ಸಾಬ್ ಎನ್ನುವರು ಮನೆಯಲ್ಲೇ ಇದ್ದಂತ ವೇಳೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಈ ರೀತಿಯಾಗಿ ಬ್ಲಾಸ್ಟ್ ಆಗಿದ್ದು, ಆ ಬ್ಲಾಸ್ಟ್ ನ ವೇಳೆಯಲ್ಲಿ ರಾಜೇಶ್ ಸಾಬ್ ಹೊರಗಡೆ ಇರ್ತಾರೆ. ಹೊರಗಡೆ ಇದ್ದಂತ ವೇಳೆಯಲ್ಲಿ ಆ ಬ್ಲಾಸ್ಟ್ ನ ಪರಿಣಾಮವಾಗಿ ಅವರು ಕೂಡ ರಸ್ತೆಗೆ ಬಂದು ಬೀಳುವಂತ ಭಯಾನಕ ದೃಶ್ಯಗಳನ್ನು ನೋಡಿದ್ರೆ ಒಂದ್ ರೀತಿಯಾಗಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಮತ್ತು ಈ ರೀತಿಯಾಗಿ ಘಟನೆಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಈ ಒಂದು ಘಟನೆ ಮೂಲಕ ಗೊತ್ತಾಗುತ್ತೆ. ಯಾಕಂತಂದ್ರೆ ಹಲವಾರು ದಿನಗಳಿಂದ ಕೂಡ ಧಾರವಾಡದಲ್ಲಿ ಇದೇ ರೀತಿಯಾಗಿ ಸಿಲಿಂಡರ್ ಬ್ಲಾಸ್ಟ್ ಗಳು ಆದಂತ ವೇಳೆಯಲ್ಲಿ ಬಹಳಷ್ಟು ಕಡೆ ಸಾವು ನೋವುಗಳು ಕೂಡ ಆಗಿರುವಂತದ್ದು. ಈ ಹಿಂದೆನೂ ಕೂಡ ಧಾರವಾಡದ ಅಣ್ಣಿಗೇರಿಯಲ್ಲೂ ಕೂಡ 3 ಜನರು ಸಾವನ್ನಪ್ಪಿದ್ರು. ಇನ್ನು ಇದೇ ರೀತಿ ಇಲ್ಲೂ ಕೂಡ ಆಗಿರುವಂತದ್ದು. ಸದ್ಯ ರಾಜೇಶ್ ಸಾಬ್ ಏನು ಗಂಭೀರವಾಗಿ ಗಾಯಗೊಂಡಿದ್ರೆ ಸದ್ಯ ನಿನ್ನೆ ಅಷ್ಟೇ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಅದಾದ ಬಳಿಕ ಈಗ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ಹೆಚ್ಚುವರಿ ಚಿಕಿತ್ಸೆಗೆ ರವಾನೆ ಮಾಡಲಾಗಿದೆ. ಈಗ ಚಿಕಿತ್ಸೆ ಕೂಡ ನೀಡಲಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.